ಹಾಯ್ ಫ್ರೆಂಡ್ಸ್, ಇವತ್ತು ರಾಜಬುಡಿ ರೈಸಲ್ಲಿ ಮೊಸರನ್ನ ದ ಸೋಲ್ಫುಲ್ ಫುಡ್ ಅಂತೇಳ್ಬೋದು. ಮನಸ್ಸಿಗೆ ತೃಪ್ತಿ ಕೊಡುವಂಥ ಒಂದು ರೆಸಿಪಿಯನ್ನು ಕೊಡ್ತೀನಿ. ಇವತ್ತು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಅದು ಎಣ್ಣೆ ಕಾಯ್ದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ಕಡಲೆ ಬೀಜ ಹಾಕೋಣ. ಅದರಿಂದ ಅರ್ಧ ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಕ್ರಿಸ್ಪಿ ಆಗೋ ಒಂಥರ ತಿಂದಾಗ ಕ್ರಿಸ್ಪಿ ಆಗುತ್ತಲ್ಲ ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾಗ್ತಿದ್ದಾಗೆ ಉದ್ದಿನಬೇಳೆ, ಕಡಲೆಬೇಳೆ 2 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಅದು ಚೆನ್ನಾಗಿ ರೋಸ್ಟ್ ಆಗ್ತಿದ್ದಂಗೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಗುಂಟೂರು, ಆಮೇಲೆ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿದ ತಕ್ಷಣ ಇದಕ್ಕೆ ಸ್ವಲ್ಪ ಹಿಂಗು ಹಾಕ್ಕೋಬೇಕು. ಹಿಂಗೆ ಹಾಕ್ಕೊಂಡ್ರೆ ನಮಗೆ ಜೀರ್ಣಕ್ಕೆ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಹಾಗಾಗಿ ಹಿಂಗೆ ಹಾಕ್ಕೊಳ್ಳಿ. ಸ್ವಲ್ಪ ಹಿಂಗೆ ಹಾಕ್ಕೊಂಡು ಇದನ್ನು ಸ್ಟವ್ ಆಫ್ ಮಾಡಿಕೊಂಡೇ ಹಾಕ್ಕೋಬೇಕು, ಇಲ್ಲಾಂದರೆ ಬರ್ನಾಗಿ ಅದ್ರ ಫ್ಲೇವರೆಲ್ಲ ಹೋಗ್ಬಿಡತ್ತೆ. ಸೊ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ವಿ. ಈಗ ಇಲ್ಲಿ ನಾನು ರಾಜಮುಡಿ ರೈಸು, ಆರೋಗ್ಯಕರ ಫೈಬರ್ಯುಕ್ತ ರಾಜಮುಡಿ ರೈಸು ಮೊಸರನ್ನ ತಿಂತಾನೇ ಇರಬೇಕು ಅಷ್ಟು ರುಚಿಯಾಗಿರುತ್ತೆ. ಅದಕ್ಕೆ ಸ್ವಲ್ಪ ತುರಿದಿರುವಂತಹ ಸೌತೆಕಾಯಿ, ಕ್ಯಾರೆಟು ಮತ್ತು ದಾಳಿಂಬೆ, ಕಾರ್ನು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಹುರ್ಕೊಂಡಿದ್ವಲ್ಲ ಕಡಲೆ ಬೀಜ, ಕಡಲೆಬೇಳೆ ಅದೆಲ್ಲ ಅದನ್ನು ಹಾಕ್ಕೊಂಡೆ. ಓಕೆ, ಮೊಸರು 1 ಕಪ್ಪಷ್ಟು ಮೊಸರು, ಇದಕ್ಕೆ ಸ್ವಲ್ಪ ನೀರು. ಅನ್ನನ ನಾನು ಮೊದಲೇ ಕಿವುಚ್ಕೊಂಡಿದ್ದರಿಂದ ಇಲ್ಲಿ ಸುಮ್ಮನೆ ಮಿಕ್ಸಿಂಗ್ ಅಷ್ಟೇ. ಇದು ಇಲ್ಲಿ ಕಿವುಚೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ದಾಳಿಂಬೆ ಹಾಕಿದೆ. ಅದಕ್ಕೆ ಮೊದಲಿಗೆ ಫಸ್ಟ್ ಅನ್ನನ ಕಿವುಚ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ. ಒಳ್ಳೆ ಹೆಲ್ದಿ ಫುಡ್ಡು, ಸೋಲ್ಫುಲ್ ಫುಡ್ ಅನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.